ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧವೇ ಗಂಭೀರ ಆರೋಪವನ್ನು ಮಾಡಿದ್ರು. ಶಾಲಿನಿ ರಜನೀಶ್ ವಿರುದ್ಧ 1,60,00,000 ಲಂಚದ ಆರೋಪವನ್ನು ಮಾಡಿದ್ರು. ಮುಡಾ ಮಾಜಿ ಆಯುಕ್ತ ನಟೇಶ್ ಸಿಎಸ್ಗೆ ಲಂಚ ಕೊಟ್ಟು ಮುಂಬಡ್ತಿ ಪಡೆದಿದ್ದಾರೆ ಅಂತಲೂ ಕೂಡ ಆರೋಪಿಸಿದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದರೆ 23 ಗಂಟೆಗೂ ಹೆಚ್ಚು ಕಾಲ ಸಿಸಿಬಿ ವಿಚಾರಣೆ ಬಳಿಕ ಸ್ನೇಹಮಯಿ ಕೃಷ್ಣ ಉಲ್ಟಾ ಹೊಡೆದಿದ್ದಾರೆ. ಸ್ನೇಹಮಯಿ ಕೃಷ್ಣ ಕ್ಷಮೆ ಕೇಳಿದ್ಯಾಕೆ? ಏನೆಲ್ಲ ರಾಜಕೀಯ ನಡೀತಾ ಇದೆ? ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಆಡಿಯೋ ನಿಜ, ಅದು ಇಲ್ಲ ಅಂತಲ್ಲ. ಹೆಚ್ಚಿನ 1 ವರ್ಷದಿಂದ ಮಾತಾಡುವಂಥದ್ದು. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ. ಆದ್ರೆ ಶಾಲಿನಿ ರಜನೀಶ್ ಅವ್ರ ವಿರುದ್ಧ ಕೊಟ್ಟಂತ ಮಾಹಿತಿ ಅಷ್ಟೇ ಸುಳ್ಳು ಅನ್ಕೊಂಡು ಬಹಳ ಪ್ರಮುಖರದು ಮುಖ್ಯಮಂತ್ರಿ ಆದಿಯಾಗಿ ಅಂದ್ರೆ ದೇಶದೊಳಗೆ ಪ್ರಜಾಪ್ರಭುತ್ವನೇ ಇಲ್ಲ. ಸುಮ್ಮನೆ ಎಲ್ಲಾನು ದ್ವೇಷ ಅನ್ಕೊಂಡು ಹೇಳಿದ್ರೆ ಏನದು? ಸಾಕ್ಷಿ ಆಧಾರದ ಮೇಲೆ ನಡಿಬೇಕಾಗ್ತದೆ. ಆಡಿಯೋ ನಿಜ, ಸಿಎಸ್ ಶಾಲಿನಿ ವಿರುದ್ಧ ಆರೋಪ ಸುಳ್ಳು. ಬಡ್ತಿಗೆ ದುಡ್ಡು ಕೊಟ್ಟರು ನಿಜ ಅಂತಲೂ ಕೂಡ ಮೇಲ್ನೋಟಕ್ಕೆ ಕೇಳಿದ ಮನೆ ಆಡಿಯೋ ನಿಜ, ಅದು ಇಲ್ಲ ಅಂತಲ್ಲ. ಸಿಸಿಬಿ ವಿಚಾರಣೆ ಬಳಿಕ ಸ್ನೇಹಮಯಿ ಕೃಷ್ಣ ರಿಯಾಕ್ಷನ್. ಆದ್ರೆ ಶಾಲಿನಿ ರಜನೀಶ್ ಅವ್ರ ವಿರುದ್ಧ ಕೊಟ್ಟಂತ ಮಾಹಿತಿ ಅಷ್ಟೇ ಸುಳ್ಳು ಅನ್ಕೊಂಡು 23 ಗಂಟೆಗೂ ಹೆಚ್ಚು ಕಾಲ ಸ್ನೇಹಮಯಿಗೆ ಸಿಸಿಬಿ ಗ್ರಿಲ್. ಆ ದುಡ್ಡನ್ನು ಕೊಡುವಂತೆ ನಟೇಶ್ ಅವರು ಒತ್ತಾಯ ಮಾಡ್ತಿದ್ರಂಗ ನಟೇಶ್ ಅವರು ಹಣವನ್ನು ಕೇಳಬಾರ್ದು ಅನ್ನೋದು ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಕಡಿಮೆ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ರು. ಶಾಲಿನಿ ರಜನೀಶ್ ವಿರುದ್ಧ 1,60,00,000 ಲಂಚದ ಆರೋಪ ಮಾಡಿದ್ರು. ಮುಡಾ ಮಾಜಿ ಆಯುಕ್ತ ನಟೇಶ್ ಸಿಎಸ್ಗೆ ಲಂಚ ಕೊಟ್ಟು ಮುಂಬಡ್ತಿ ಪಡೆದಿದ್ದಾರೆ ಅಂತ ಆರೋಪಿಸಿದ್ದು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತು. ಆದರೆ 23 ಗಂಟೆಗೂ ಹೆಚ್ಚು ಕಾಲ ಸಿಸಿಬಿ ವಿಚಾರಣೆ ಬಳಿಕ ಸ್ನೇಹಮಯಿ ಕೃಷ್ಣ ಉಲ್ಟಾ ಹೊಡೆದಿದ್ದಾರೆ. ನಿನ್ನೆಯಷ್ಟೇ ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ವಶಕ್ಕೆ ಪಡೆದು ಸಿಸಿಬಿ ತೀವ್ರ ವಿಚಾರಣೆ ಮಾಡಿತು. ಆಡಿಯೋವನ್ನ ಕೋರ್ಟ್ಗೂ ಸಲ್ಲಿಕೆ ಮಾಡೋಕ್ಕೂ ಸಜ್ಜಾಗಿದ್ರು. ಆದ್ರೆ ಕೋರ್ಟ್ಗೆ ಸಲ್ಲಿಸೋಕೆ ಮುಂದಾಗ್ತಿದ್ದಂತೆ ಸಿಸಿಬಿ ವಶಕ್ಕೆ ಪಡೆದಿತ್ತು. ಮೈಸೂರಿನ 2 ಮನೆ, 1 ಕಚೇರಿ ಮೇಲೂ ದಾಳಿ ಮಾಡಿದ್ರು. ಕೆಲವು ಪ್ರಮುಖ ದಾಖಲೆಗಳನ್ನ ಸೀಸ್ ಮಾಡಲಾಗಿತ್ತು. ಇದೀಗ ಸಿಸಿಬಿ ವಿಚಾರಣೆ ಬಳಿಕ ತಪ್ಪೊಪ್ಪಿಕೊಂಡಿರೋ ಸ್ನೇಹಮಯಿ ಕೃಷ್ಣ ಆಡಿಯೋ ನಿಜ, ಆದ್ರೆ ಶಾಲಿನಿ ರಜನೀಶ್ ವಿರುದ್ಧದ ಆರೋಪ ಸುಳ್ಳು ಅಂದಿದ್ದಾರೆ. ಮುಡಾ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಡಿಯೋ ನಿಜ, ಅದು ಇಲ್ಲ ಅಂತಲ್ಲ. ಆದ್ರೆ ಶಾಲಿನಿ ರಜನೀಶ್ ಅವ್ರ ವಿರುದ್ಧ ಕೊಟ್ಟಂತ ಮಾಹಿತಿ ಅಷ್ಟೇ ಸುಳ್ಳು ಅನ್ಕೊಂಡು ಬಡ್ತಿಗೆ ದುಡ್ಡು ಕೊಟ್ಟರು ನಿಜ ಅಂತಲೂ ಕೂಡ ಮೇಲ್ನೋಟಕ್ಕೆ ಕೇಳಿದ ಮನೆ ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳಿದರು. ಮುಡಾ ಕೇಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಿರೋ ದೂರುದಾರ ಸ್ನೇಹಮಯಿ ಕೃಷ್ಣ ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ನನ್ನ ಆರೋಪ ಸರಿಯಾಗೇ ಇದೆ ಅಂತಿದ್ದಾರೆ. ನಟೇಶ್, ವಿನೋದ್ ಮಧ್ಯೆ ಹಣಕಾಸಿನ ವಿಚಾರ ನಡೆದಿತ್ತು. ಇದರಲ್ಲಿ ನನ್ನನ್ನು ಬಳಸ್ಕೊಳ್ಳೋ ಪ್ರಯತ್ನ ಆಗಿತ್ತು ಅಂದಿದ್ದಾರೆ. ಸರ್, ಅದು ಆಡಿಯೋ ಮಾತಾಡೋ ನೋಡಿದಾಗ ಹೆಚ್ಚಿನ 1 ವರ್ಷದಿಂದ ಮಾತಾಡುವಂಥದ್ದು. ಆದರೆ ನಟೇಶ್ ಮತ್ತು ವಿನೋದ್ರ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಒಂದು ಮನಸ್ತಾಪ ಉಂಟಾಯಿತು. ಅಂದರೆ ವಿನೋದ್ ಅವರು ನಟೇಶ್ ಅವರಿಗೆ ದುಡ್ಡು ಕೊಡಬೇಕಾಯಿತು. ಆ ದುಡ್ಡನ್ನು ಕೊಡುವಂತೆ ನಟೇಶ್ ಅವರು ಒತ್ತಾಯ ಮಾಡ್ತಿದ್ರಂಗ ನಟೇಶ್ ಅವರು ಹಣವನ್ನು ಕೇಳಬಾರ್ದು ಅನ್ನೋದು ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಕಡಿಮೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಪೊಲೀಸರಿಗೆ ಹೇಳ್ತೀನಿ. ಈಗ ಪೊಲೀಸರು ಪರಿಶೀಲನೆ ಮಾಡಿದ ಕೂಡ ಅದು ನಿಜ ಅಂತೇಳಿ ಕಂಡುಬಂದಿದೆ. ಶಾಲಿನಿ ರಜನೀಶ್ಗೆ ಕ್ಷಮೆ ಕೇಳಿದ ಸ್ನೇಹಮಯಿ ಕೃಷ್ಣ. ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದೀನಿ. ಇದು ಮುಂದೆ ಈ ಒಂದು ತನಿಖೆ ಮುಂದುವರಿತೆ, ಸತ್ಯಾಸತ್ಯತೆ ಎಲ್ಲ ಈಚೆ ಬರುತ್ತೆ. ಆದರೆ ಮುಡಾ ಮಾಜಿ ಆಯುಕ್ತ ನಟೇಶ್ ಆಡಿಯೋದಲ್ಲಿ ಸ್ನೇಹಮಯಿ ಕೃಷ್ಣರ ಹೆಸರು ಉಲ್ಲೇಖ ಆಗಿತ್ತು. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣ ಬಂಧನದ ಹಿಂದೆ ಹಲವು ಅನುಮಾನ. ಇನ್ನು ಶಾಲಿನಿ ರಜನೀಶ್ ವಿರುದ್ಧ ಆರೋಪದಲ್ಲಿ ಕೋರ್ಟ್ಗೆ ಸಾಕ್ಷಿ ಸಲ್ಲಿಕೆಯಾಗೋದನ್ನ ತಪ್ಪಿಸೋ ಹುನ್ನಾರ ನಡೀತಾ ಅನ್ನೋ ಅನುಮಾನವೂ ಇದೆ. ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ನಟೇಶ್ ಮಾತನಾಡಿದ ಆಡಿಯೋ ಸಲ್ಲಿಕೆಗೂ ಮುಂದಾಗಿದ್ರು. ಆದ್ರೆ ಕೋರ್ಟ್ಗೆ ಆಡಿಯೋ ಸಲ್ಲಿಕೆಗೂ ಮುನ್ನವೇ ಸ್ನೇಹಮಯಿಯನ್ನ ವಶಕ್ಕೆ ಪಡೆದಿರೋದು ಹಲವು ಅನುಮಾನಕ್ಕೂ ಕಾರಣವಾಗಿತ್ತು. ಇನ್ನು ಕೇಸ್ ಇಲ್ಲಿಗೆ ಮುಗಿದ್ದ? ಇಲ್ಲವೇ ಇಲ್ಲ.
ಆಡಿಯೋ ಮಾಡಿದ್ದ ವಿನೋದ್ನನ್ನ ಸಿಸಿಬಿ ಪೊಲೀಸರು ಬಂಧನ ಮಾಡಿದ್ದಾರೆ. ಹಣಕಾಸು ವಿಚಾರದಲ್ಲಿ ನಟೇಶ್ ಮಾತನಾಡಿದ್ದ ಆಡಿಯೋವನ್ನ ಪರಿಶೀಲನೆ ಮಾಡಲಾಗ್ತಿದೆ. ಸ್ನೇಹಮಯಿ ವಶದ ವಿಚಾರದಲ್ಲಿ ಸಿಎಂ ಸೇರಿ ಹಲವರ ಕೈವಾಡವಿದೆ ಅಂತ ಜೋಶಿ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಎಲ್ಲದನ್ನೂ ದ್ವೇಷ ಅನ್ನೋದು ಸರಿಯಲ್ಲ ಅಂದ್ರು. ನಾನು ಹೇಳ್ತಾ ಇದ್ದೇನೆ, ಇದ್ರೊಳಗೆ ಭಾಳ ಪ್ರಮುಖರದು ಮುಖ್ಯಮಂತ್ರಿ ಆದಿಯಾಗಿ ನಿಮ್ಮ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಅರೆಸ್ಟ್ ಮಾಡಿರಿ, ಇಲ್ಲಾಂದ್ರೆ ನೀವು ಸಿಕ್ಕಾಕೋತಿದ್ರಿ. ನಾನು ಅರೆಸ್ಟ್ ಮಾಡಿರಿ ಹಂಗಾರೆ ಇಲ್ಲಿ ಗುಲ್ಬರ್ಗದೊಂದು ಹೋಗಲಾರ್ದಂಗೆ ತಡೀರಿ ನೀವು. ನಾಚಿಗೆ ಬರ್ತದೆ ನಿಮಗೆ ಮುಖ್ಯಮಂತ್ರಿಗಳೇ. ಅಂದರೆ ದೇಶದೊಳಗೆ ಪ್ರಜಾಪ್ರಭುತ್ವನೇ ಇಲ್ಲ, ಇದ್ದಕ್ಕಿದ್ದಂಗೆ ಎತ್ಕೊಂಡು ಹೋಗೋದು. ಯಾರು ಒಬ್ಬ ಇತ್ತೀಚಿನವರೆಗೆ ಸಸ್ಪೆಂಡ್ ಆಗಿದ್ದಂಥ ಒಬ್ಬ ನಟೇಶ್, ನಟೋರಿಯಸ್ ನಟೇಶ್ ಅವ್ರ ದೂರಿನ ಆಧಾರದ ಮೇಲೆ ಇಮಿಡಿಯೇಟ್ ಎತ್ತಕೊಂಡು ಹೋಗ್ತೀರಿ ನೀವು. ಅವ್ರ ಮೇಲೆ ಆರೋಪ ಇದೆ. ವಾಟ್ ಈಸ್ ದಿಸ್ ಹ್ಯಾಪ್ನಿಂಗ್? ಹಾಗಾಗಿ ಸರ್ಕಾರ ಮಾನ ಮರ್ಯಾದೆ ಇದ್ದರೆ ಅವ್ರನ್ನ ಬಿಟ್ಟು ಮೊದಲು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಅಲೋ ಮಾಡಲಿ, ಕೋರ್ಟ್ ತನಿಖೆ ಮಾಡಲಿ. ವೆನ್ ಈಸ್ ಕ್ವಶನಿಂಗ್ ಹಿ ಹ್ಯಾಸ್ ಗಾಟ್ ಆಲ್ ರೈಟ್. ಇವರಿಗೆ ಎಲ್ಲ ಗೊತ್ತು ಅಂದರೆ ಹೇಗೆ? ಅವ್ರು ಏನೇನು ಹೇಳ್ತಾರೆ ಮಾಧ್ಯಮದಲ್ಲಿ ಅದನ್ನು ಅಥೆಂಟಿಸಿಟಿ ಪ್ರೂವ್ ಮಾಡಬೇಕಲ್ಲ, ಫೊರೆನ್ಸಿಕ್ಲಿ ಪ್ರೂವ್ ಮಾಡಬೇಕಲ್ಲ, ಮಾಡಲಿ. ಅದರಲ್ಲೂ ಕೂಡ ಏನಾದರೂ ಲೋಪ ಇದ್ದರೆ ವಿ ಆರ್ ರೆಡಿ ಟು ರೀಎಕ್ಸಾಮಿನ್ ಅಲ್ಲ. ಸುಮ್ಮನೆ ಎಲ್ಲನೂ ದ್ವೇಷ ಅಂದ್ಕೊಂಡು ಹೇಳಿದ್ರೆ ಏನದು? ಸಾಕ್ಷಿ ಆಧಾರದ ಮೇಲೆ ನಡಿಬೇಕಾಗ್ತದೆ. ನಾವು ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಇವತ್ತು ನಾವು ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಕ್ರಮ ತಗೊಳ್ತಾ ಇರುವಂತದ್ದು ಅಷ್ಟೇ, ಬೇರೆ ಸೇಡ್ ಇಲ್ಲ ಏನಿಲ್ಲ. ಅದೇನೇ ಹೇಳಿ, ಶಾಲಿನಿ ರಜನೀಶ್ ವಿರುದ್ಧ ನನ್ನ ಆರೋಪ ಸುಳ್ಳು ಅಂತ ಸ್ನೇಹಮಯಿ ಕೃಷ್ಣ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಆದರೆ ಮುಡಾ ಮಾಜಿ ಆಯುಕ್ತ ನಟೇಶ್ ಆಡಿಯೋದ ಬಗ್ಗೆ ಸಿಸಿಬಿ ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9.